ಶ್ರೀ ಗುರು ವರಗಳ ಬಸವೇಶ್ವರ ಮಹಾರಾಜ್ को श्री गुरु वरगल बसवेश्वर महाराज को श्री जगत गुरु पंचाचार्य महाराज को सांब जय नमः पार्वती जय बसवेश्वर महाराज की बसवेश्वर महाराज को उत्तराखंड सहित बसवेश्वर महाराज को बहुपराग श्री गुरु वरगल बसवेश्वर महाराज की श्री गुरु वरगल बसवेश्वर महाराज की ಮತವನ್ನು ಉದ್ಧರಿಸಿದ ಗುರು ಕೊಟ್ಟೂರು ಏಕಗುಣಚಂದ್ರ ಬಹುಪರಾಗ್ ಮದನ ವೈರಿಯ ಮುಂದೆ ಮದಗಿ ಹೋಮ ಮಲಿಕರ ಶಿವನು ತಾನು ಸಿಟ್ಟಿನಿಂದ ಮನನೊಂದು ಬಹು ಕದನದಿಂದ ಮಾತಿ ಪರ್ವತಗಳಿಂದ ಸುತ್ತಿ ಬಂದ ಒಡ ಭಾಷೆಗೆ ಜಡಿಯ ಮೇಗಳ ಗಂಗೆ ಕಳಕಳಿಂದ ಕುದಿಯಲು ಸಿಡಿಲ್ ಅನ್ನುತ್ತೆ ಬಿಗಿಲ್ ಅನ್ನುತ್ತೆ ಅನಂತ ಕೋಟಿ ಗುಡುಗು ಮಿಂಚಿನಂತೆ ಆರ್ಪಡಿಸುತ್ತ ಪಡೆದ ಮೂಡಿದ ನಮ್ಮ ಕಟುಕಲದ ಕರವೀರ ಭದ್ರ ಕರುಣಾ ಸಮುದ್ರ ನೀನೇ ಕಂಡ ಕಡೆ
ಪಂಚತನವೆಂಬ ಆ ಸಂಕಟವು ಅವನನ್ನು ಕಾಣುತ್ತಿದೆ. ಹೇ ದೇವ ಹೇ ಶಂಭುವೇ, ಹೇ ದೇವ ಹೇ ಶಂಭುವೇ, ಆಗ ನಮ್ಮ ದಕ್ಷ ಬ್ರಹ್ಮನು ನಮ್ಮ ಶ್ರೀ ವರಗಳ ಬಸವೇಶ್ವರನ ಧ್ಯಾನ ಮಾಡುತ್ತಿದ್ದಾನೆ. ಆ ಒಂದು ಹರವಿಯಲ್ಲಿ ಹೇ ದೇವ ಹೇ ಶಂಭುವೇ, ಆ ನಮ್ಮ ಗುರುವರ ವರಗಳ ಬಸವೇಶ್ವರನ ಧ್ಯಾನ ಮಾಡುವ ಸಮಯದಲ್ಲಿ ಕೈಲಾಸದಿಂದ ಇಳಿದಿದ್ದಾನೆ ನಮ್ಮ ಗುರು ಬಸವೇಶ್ವರನು. ಕೆಲವ ದಕ್ಷ ಏಕೆ ನನ್ನನ್ನು ಧ್ಯಾನ ಮಾಡುತ್ತಿರುವೆ, ಏಕೆ ನನ್ನ ಧ್ಯಾನ ಮಾಡುತ್ತಿರುವೆ ಎಂದು ಕೇಳಿದಾಗ ವರಗಳ ತಂದೆಯಾದಂತ ಕೈಲಾಸಪತಿಯಾದಂತ ಪರಶಿವನನ್ನು ಧ್ಯಾನ ಮಾಡಿ ಎಂದು ಹೇಳುತ್ತಾರೆ. ಎಂದು ಹೇಳಿದಾಗ ಮತ್ತೆ 12 ವರ್ಷಗಳ ಕಾಲ ತಪಸ್ಸು ಮಾಡಿದ್ದಾನೆ ಹಿಮಾಲಯ ಪರ್ವತದಲ್ಲಿ. ಹೇ ದೇವ ಹೇ ಶಂಭುವೇ, ಹೇ ದೇವ ಹೇ ಶಂಭುವೇ, ಆ ಒಂದು ಧ್ಯಾನ ಮಾಡುವ ಸಮಯದಲ್ಲಿ ಮಕ್ಕಳ ಪರಮಾತ್ಮ ನೀನು ಕೊಟ್ಟಿಲ್ಲ ಎಂದು ಹೇಳಿದಾಗ ಆಗಲಿ ಎಂದು ಹೇಳುತ್ತಾನೆ. ಹೇ ದೇವ ಹೇ ಶಂಭುವೇ, ನಾವು ನೀವು ಎಲ್ಲರೂ ಭಗವಂತನನ್ನು ಧ್ಯಾನ ಮಾಡಿ, ಭಗವಂತನನ್ನು ಪೂಜೆ ಮಾಡಿ, ನನಗೆ ಗಂಡು ಮಕ್ಕಳು ಬೇಕು, ನನಗೆ ಗಂಡು ಮಗು ಬೇಕೆಂದು ವರವನ್ನು ಬೇಡುತ್ತೇವೆ. ಆದರೆ ನಮ್ಮ ದಕ್ಷ ಬ್ರಹ್ಮನು ಯಾವ ಕಿವುಡನ ಮುಂದೆ ನೀನು ಸೊಲಾಯಿ ಊದಿದರೇನು ಫಲ, ಕಿವುಡನ ಮುಂದೆ ಸೊಲಾಯಿ ಊದಿದರೇನು ಫಲ, ಅತ್ತೆ ಮಗಳಿಗೆ ಅಂದದ ಸತಿಯು ಮನೆಗೆ ತಂದರೇನು ಫಲ, ತಂದೆ ತಾಯಿಗೆ ಗೌರವ ಕೊಡದು ಮನೆಯಲ್ಲಿ ಮಗನು ಹುಟ್ಟಿದಳೇನು ಫಲ, ಗಂಡನ ಮನೆಗೆ ಹೋಗಿ ಗಂಡನ ಜೊತೆ ಸುಖ ಸಂಸಾರವ ನಡೆಸದ ಮನೆಗೆ ಮಗಳಿಗೆ ಮದುವೆ ಮಾಡಿದರೇನು ಫಲ. ನಮ್ಮ ವಾದವು ತಾಳ ತಪ್ಪಿದರೆ ಯಾಲ ಗ್ರಾಮದವರು ಮತ್ತೆ ನಮ್ಮನ್ನು ಮುಂದಿನ ವರ್ಷಕ್ಕೆ ಕರೆಯುವುದಿಲ್ಲ. ತಾಳ ತಪ್ಪುವುದು ಬೇಡ, ಆದಿ ತಪ್ಪಿ ನಡೆಯುವುದು ಬೇಡ. ಎಲ್ಲರೂ ನಾವು ನೀವು ಎಲ್ಲರೂ ಸತ್ಭಕ್ತಿ ಸತ್ಸರ್ವದಿಂದ ನಡೆಯೋಣ. ನಮಗೆ ರುದ್ರ ಕರುಣಿಸಯ್ಯ ಕರಿವೀರಭದ್ರ ಕಳಕಳೆ.
ವಿಜಯಣ್ಣ ಸ್ವಲ್ಪ ಓಡಾಡಕ್ ಅಲ್ಲ ಮಾ ಇಲ್ಲಿ ಹೋಗ್ತೀವಿ ಸ್ವಲ್ಪ ಬಿಡ್ರಿ ಅಷ್ಟೇ ಕ್ಯಾಚ್ ಆಗೋದು ಬೇಡ ಗಂಗಾ ಅಕ್ಕಂದಿರಾದಂತ ಲಕ್ಷ್ಮಿ ಮತ್ತು ಸರಸ್ವತಿಯರು ಎನ್ನಲಾಗಿ ಎಲೆ ಪಾರ್ವತಿ ಎಲೆ ಪಾರ್ವತಿ ಏಕೆ ಬಾಗಿಲಲ್ಲಿ ನಿಂತಿರುವೆ ಒಳಗೆ ಬಾ ಎಂದು ಕರೆದಿದ್ದಾನೆ ಆಗ ಪಾರ್ವತಿ ಹೇಳುತ್ತಾರೆ ಇಂದು ಮನೆಗೆ ಬರಬೇಕಾದರೆ ರಾಜ್ಯ ಮಾಡಿ ಬಂದ ಬರೋದಾಯ್ತು ಮುಲಗಂಜಿ ತೂಕನಾಗಿ ಸರಿಯಾಗಿ ನನಗೆ ಬಂಗಾರ ನೀನು ಕೊಡಬೇಕು ಹಾಗೆ ನಕ್ಕಿದ್ದಾನೆ ಕುಬೇರನು. ಏ ಅಮ್ಮ, ಭಂಡಾರದಲ್ಲಿ ತುಂಬಿರುವುದು ಬಂಗಾರ, ತುಂಬಿರುವುದು ನೀ ಬಿಡ್ದ ಹೆಂಗ್ ಬಿಡ್ದಂಗ ಏ
ಕುಬೇರ ಹೇ ಸಮುವೆ ನನ್ನ ತಾಯಿಯಾದ ದೇವಿ ಹೇಳುತ್ತಾರೆ, ಕೆಲವ ಕುಬೇರ ನಾನು ಎಂಬ ಅಹಂಕಾರವನ್ನು ಬಿಡು, ನಾನು ಎಂಬ ಅಹಂಕಾರವನ್ನು ಬಿಡು.
ಸರಿ